ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 2. ಅರ್ಜುನನು, ಈ ಅಸಮಯದಲ್ಲಿ ನಿನ್ನೊಳಗೆ ಈ ಕಳಂಕ ಹೇಗೆ ಉಂಟಾಯಿತು? ಇದು ಆರ್ಯನಿಗೆ ಯೋಗ್ಯವಲ್ಲ, ಸ್ವರ್ಗ ಪ್ರಾಪ್ತಿಗೆ ಕಾರಣವಲ್ಲ, ಕೀರ್ತನಾಶಕನಕಾರಿಯಾಗಿದೆ. ಕೃಷ್ಣನ ಪ್ರಶ್ನೆ. ಕೃಷ್ಣನು ಅರ್ಜುನನ ಮನಸ್ಸಿನ ದುರ್ಬಲತೆಯನ್ನು ಪ್ರಶ್ನಿಸುತ್ತಾನೆ. ಯೋಧನ ಧೈರ್ಯವನ್ನು ತೊರೆದು ಕರುಣೆಗೆ ಒಳಗಾಗುವುದು ಹೇಗೆ? ಅನಾರ್ಯವರ್ತನೆ. ಅನಾರ್ಯವರ್ ಎಂದರೆ ಧರ್ಮವನ್ನು ಬಿಟ್ಟವರೇ ವರ್ತನೆ. ಕೃಷ್ಣನು ಹೇಳಿದ ಅರ್ಥ ನಿನ್ನ ಈ ಮನಸ್ಥಿತಿಯ ಯೋಧನಿಗೆ ಸೂಕ್ತವಲ್ಲ. ಕೀರ್ತಿನಾಶ. ಧರ್ಮಯುದ್ಧದಿಂದ ಹಿಂದೆ ಸರಿದರೆ ಅದು ನಿನ್ನ ಕೀರ್ತಿಗೆ ಕಳಂಕವಾಗುತ್ತದೆ ಮತ್ತು ಸ್ವರ್ಗ ಪ್ರಾಪ್ತಿಯ ದಾರಿಯನ್ನು ಮುಚ್ಚುತ್ತದೆ. ಕೃಷ್ಣನ ಉದ್ದೇಶ. ಅರ್ಜುನನ ಹೃದಯದಲ್ಲಿ ದಯೆಯನ್ನು ಧರ್ಮದ ಸೃಷ್ಟಿಯಿಂದ ಪರಿವರ್ತಿಸಲು ಪ್ರಯತ್ನಿಸಿದ. ಶ್ಲೋಕವನ್ನು ನೋಡೋಣ ಬನ್ನಿ. ಶ್ರೀ ಭಗವಾನು ವಾಚ ಅಂದರೆ ಶ್ರೀಕೃಷ್ಣನು ಹೇಳುತ್ತಾನೆ, ದೇವೋತ್ತಮ ಪರಮ ಪುರುಷನು ಹೇಳಿದನು, ಎಲ್ಲಿಂದ ನಿನಗೆ ಕೊಳೆಯುವ ಈ ಕಷ್ಟಕಾಲದಲ್ಲಿ ಬಂದಿತು? ಜೀವನದ ಮೌಲ್ಯವನ್ನು ತಿಳಿಯದ ವ್ಯಕ್ತಿಗಳು ಆಚರಿಸಿದ ಊರ್ಧ್ವ ಲೋಕಗಳಿಗೆ ಮಾರ್ಗ ತೊರೆದರ ಅಪಕೀರ್ತಿಯನ್ನು ಉಂಟು ಮಾಡುವ ಅರ್ಜುನನೇ. ಅನುವಾದ. ದೇವೋತ್ತಮ ಪರಮ ಪುರುಷ ಹೇಳಿದನು, ಪ್ರಿಯ ಅರ್ಜುನ, ಈ ಕಲ್ಮಶವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಲ್ಮಶವು ಭೂಷಣವಲ್ಲ. ಅನಾರ್ಯವಾದದ್ದು. ಇಂತಹ ಕಲ್ಮಶ ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಭಾವಾರ್ಥ ತಿಳಿಯೋಣ ಬನ್ನಿ. ಕೃಷ್ಣನು ದೇವೋತ್ತಮ ಪರಮ ಪುರುಷನೂ ಅಭಿನ್ನ. ಆದುದರಿಂದಲೇ ಗೀತೆಯ ಉದ್ದಕ್ಕೂ ಶ್ರೀಕೃಷ್ಣನನ್ನು ಭಗವಾನ್ ಎಂದೇ ಕರೆಯಲಾಗಿದೆ. ಭಗವಾನನು ಪರಮ ಸತ್ಯದಲ್ಲಿ ಅಂತಿಮ ಪರಮ ಸತ್ಯದ ಸಾಕ್ಷಾತ್ಕಾರವು ತಿಳುವಳಿಕೆಯು 3 ಅವ್ಯವಸ್ಥೆಯಲ್ಲಿ ಬರುತ್ತದೆ. ಈ 3 ಅವ್ಯವಸ್ಥೆಗಳೆಂದರೆ ಬ್ರಹ್ಮನ ಅಥವಾ ನಿರಾಕಾರವಾದ ಸರ್ವವ್ಯಾಪ್ತಿಯಾದ ಆತ್ಮ ಪರಮಾತ್ಮ, ಅಥವಾ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಅಂತರ್ಯಾಮಿಯಾದ ಶ್ರೀ ಪರಮ ಆತ್ಮ, ಮೂರನೆಯಾದಿ ಭಗವಾನ್ ಅಥವಾ ದೇವೋತ್ತಮನಾದ ಶ್ರೀ ಪರಮ ಪುರುಷ ಶ್ರೀಕೃಷ್ಣನ. ಭಗವದ್ಗೀತೆಯಲ್ಲಿ ಪರಮ ಸತ್ಯದ ಈ ಕಲ್ಪನೆಯನ್ನು ಹೀಗೆ ವಿವರಿಸಿದೆ. ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ 3 ಅವ್ಯವಸ್ಥೆಗಳಲ್ಲಿ ಪರಮ ಸತ್ಯದ ಅರಿವಾಗುತ್ತದೆ. ಆ 3 ಒಂದೇ ಪರಮ ಸತ್ಯದ ಈ ಅವ್ಯವಸ್ಥೆಯನ್ನು ಬ್ರಹ್ಮನ್, ಪರಮಾತ್ಮನ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ. ಈ 3 ದೈವಿ ಮುಖಗಳನ್ನು ಸೂರ್ಯನ ಸಾದೃಶ್ಯದಿಂದ ವಿವರಿಸಬಹುದು. ಸೂರ್ಯನಿಗೂ 3 ಲಕ್ಷಣಗಳು: ಸೂರ್ಯಪ್ರಕಾಶ, ಸೂರ್ಯನ ಮೇಲ್ಮೈ ಮತ್ತು ಸೂರ್ಯಗ್ರಹಣ. ಸೂರ್ಯಪ್ರಕಾಶವನ್ನು ಅಧ್ಯಯನ ಮಾಡುವವನು ಪ್ರಾರಂಭ ಘಟ್ಟದ ವಿದ್ಯಾರ್ಥಿ. ಸೂರ್ಯನ ಮೇಲ್ಮೈಯನ್ನು ಅರ್ಥ ಮಾಡಿಕೊಳ್ಳುವವನು ಇನ್ನೂ ಮುಂದಕ್ಕೆ ಹೋಗುತ್ತಾನೆ. ಸೂರ್ಯಗ್ರಹಣವನ್ನು ಪ್ರವೇಶಿಸಬಲ್ಲವನು ಅತ್ಯಂತ ಪ್ರಬುದ್ಧನಾದ ಸೂರ್ಯಪ್ರಕಾಶವನ್ನೇ. ಎಂದರೆ ಅದು ಸರ್ವವ್ಯಾಪಕ ಮತ್ತು ನಿರಾಕಾರ ಸ್ವಭಾವದ ಕೋರೈಸುವ ಪ್ರಕಾಶವನ್ನೇ ತಿಳಿದುಕೊಂಡು ತೃಪ್ತಿಪಡುವ ವಿದ್ಯಾರ್ಥಿಗಳಾಗಿದ್ದಾರೆ. ಇದರ ಪರಮ ಸತ್ಯದ ಬ್ರಹ್ಮನ ಸ್ವರೂಪವೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರಿಗೆ ಹೋಲಿಸಬಹುದು. ಇನ್ನು ಮುಂದೆ ಹೋದರೆ ವಿದ್ಯಾರ್ಥಿಯು ಸೂರ್ಯಮಂಡಲವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಇದನ್ನು ಪರಮ ಸತ್ಯದ ಪರಮಾತ್ಮದ ಲಕ್ಷಣಕ್ಕೆ ಹೋಲಿಸುತ್ತಾನೆ. ಸೂರ್ಯಗ್ರಹದ ಹೃದಯವನ್ನು ಹೋಗಬಲ್ಲ ವಿದ್ಯಾರ್ಥಿಯನ್ನು ಪರಮ ಸತ್ಯದ ಸಾಕಾರ
ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಹೋಲಿಸಬಹುದು. ಆದುದರಿಂದ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಪರಮ ಸತ್ಯ ಸಾಕಾರ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಹೋಲಿಸಬಹುದು. ಆದುದರಿಂದ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಪರಮದ ಸತ್ಯ ಏನೆಂದು ಒಂದೇ ವಿಷಯವನ್ನು ಅಧ್ಯಯನ ಮಾಡುತ್ತಿದ್ದರೂ ಭಕ್ತರೇ ಎಂದರೆ ಪರಮ ಸತ್ಯದ ಭಗವಾನ್ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವ ದಿವ್ಯಾನುಗಳಲ್ಲೇ ಅತಿ ಶ್ರೇಷ್ಠರಾದವರು. ಸೂರ್ಯನ ಪ್ರಕಾರ ಸೂರ್ಯಮಂಡಲದ ಮತ್ತು ಸೂರ್ಯಗ್ರಹದ ಒಳ ಇವುಗಳನ್ನು ಒಂದೊಂದರಿಂದ ಇನ್ನೊಂದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆದರೂ ಈ 3 ಹಂತಗಳ ವಿದ್ಯಾರ್ಥಿಗಳಲ್ಲೇ ಒಂದೇ ವರ್ಗಕ್ಕೆ ಸೇರಿದವರಲ್ಲ. ಭಗವಾನ್ ಎನ್ನುವ ಸಂಸ್ಕೃತಿ ಪದವನ್ನು ವ್ಯಾಸದೇವರ ತಂದೆಯೂ ಅಧಿಕೃತವಾಗಿ ಹೇಳಬಲ್ಲವರು ಆದ ಪರಾಶರ ಮುನಿಗಳು ವಿವರಿಸಿದ್ದಾರೆ. ಈ ಎಲ್ಲ ಸಂಪತ್ತು, ಎಲ್ಲ ಶಕ್ತಿ, ಎಲ್ಲ ಕೀರ್ತಿ, ಎಲ್ಲ ಸೌಂದರ್ಯ, ಎಲ್ಲ ಜ್ಞಾನ, ಎಲ್ಲ ವೈರಾಗ್ಯವನ್ನು ಹೊಂದಿರುವ ಪರಮ ಪುರುಷನೇ ಭಗವಾನ್ ಎಂದು ಕರೆಯುವುದು. ತುಂಬ ಶ್ರೀಮಂತರಾದವರು, ತುಂಬ ಬಲಶಾಲಿಗಳಾದವರು, ತುಂಬ ಸುಂದರವಾದವರು, ತುಂಬ ಕೀರ್ತಿಶಾಲಿಗಳಾದವರು, ತುಂಬ ವಿದ್ವಾಂಸರು ಮತ್ತು ತುಂಬ ನಿರ್ಲಿಪ್ತರು ಆದ ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ತಾನು ಎಲ್ಲ ಸಂಪತ್ತನ್ನು, ಎಲ್ಲ ಸಾಮರ್ಥ್ಯವನ್ನು ಮೊದಲಾದವನನ್ನು ಸಂಪೂರ್ಣವಾಗಿ ಹೊಂದಿದ್ದಾನೆ ಎಂದು ಯಾರೂ ಹೇಳಿಕೊಳ್ಳುವಂತಿಲ್ಲ. ಕೃಷ್ಣನೊಬ್ಬನೇ ಮಾತ್ರ ಹೀಗೆ ಹೇಳಿಕೊಳ್ಳಬಲ್ಲ. ಏಕೆಂದರೆ ಅವನು ದೇವೋತ್ತಮ, ಪರಮ ಪುರುಷ, ಬ್ರಹ್ಮ, ಶಿವ ಅಥವಾ ನಾರಾಯಣ ಇವರೂ ಸೇರಿದಂತೆ ಯಾವ ವ್ಯಕ್ತಿಗೂ ಕೃಷ್ಣನಿಗಿಷ್ಟವರು ಸಂಪೂರ್ಣವಾಗಿ ಐಶ್ವರ್ಯಗಳಲ್ಲಿ. ಆದದ್ದರಿಂದ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನನ್ನು ದೇವೋತ್ತಮನಾದ ಪರಮ ಪುರುಷ ಎಂದು ಬ್ರಹ್ಮನೇ ನಿರ್ಣಯಿಸುತ್ತಾನೆ. ಯಾರೂ ಅವನಿಗೆ ಸಮಾನರಲ್ಲ. ಅವನನ್ನು ಮೀರಿಸಿದವರು ಯಾರೂ ಇಲ್ಲ. ಅವನನ್ನು ಆದಿಪ್ರಭು ಅಥವಾ ಭಗವಾನ್ ಗೋವಿಂದ ಎಂದು ಅವನ ಹೆಸರು. ಎಲ್ಲ ಕಾರಣದ ಪರಮ ಕಾರಣವೇನೂ ಅವನೇ. ಭಗವಾನ್ ನನ್ನ ಗುಣವನ್ನು ಹೊಂದಿರುವವರು ಅನೇಕರಿದ್ದಾರೆ, ಆದರೆ ಕೃಷ್ಣನೇ ಸರ್ವಶ್ರೇಷ್ಠ. ಏಕೆಂದರೆ ಅವನನ್ನು ಮೀರಿಬಲ್ಲದವರು ಯಾರೂ ಇಲ್ಲ. ಅವನ ಪರಮ ಪುರುಷ, ಅವನ ಶರೀರ ನಿತ್ಯವಾದದ್ದು ಹಾಗೂ ಜ್ಞಾನ ಮತ್ತು ಆನಂದದಿಂದ ತುಂಬಿದ ತುಳುಕಾಡುತ್ತಿರುವುದು ಅವನೇ. ಅನಾದಿ ಪ್ರಭು ಗೋವಿಂದ ಮತ್ತು ಎಲ್ಲ ಕಾರಣಗಳ ಕಾರಣ ಬ್ರಹ್ಮ. ಭಾಗವತದಲ್ಲಿ ದೇವೋತ್ತಮನಾದ ಪರಮ ಪುರುಷ ಅನೇಕ ಅವತಾರಗಳ ಪಟ್ಟಿಯಿದೆ. ಆದರೆ ಕೃಷ್ಣನನ್ನು ಮೂಲ ದೇವೋತ್ತಮ ಪುರುಷನೆಂದೇ ವರ್ಣಿಸಲಾಗಿದೆ. ಅವನಿಗೆ ಅನೇಕ ಅವತಾರಗಳು ದೇವೋತ್ತಮ ಪುರುಷನು ವಿಸ್ತರಿಸಿಕೊಳ್ಳುತ್ತಾರೆ. ಇಲ್ಲಿ ಕೊಟ್ಟಿರುವ ದೇವೋತ್ತಮ ಅವತಾರಗಳಲ್ಲೆಲ್ಲ ಪರಮ ಪ್ರಭುವಿನ ಸಾರಾಂಶ ವಿಸ್ತರಣೆಯೇ ಅಥವಾ ಅಂತಹ ಶ್ವಾಂಸ ವಿಸ್ತರಣೆಗಳ ಅಂಶಗಳ. ಆದರೆ ಕೃಷ್ಣನು ಸ್ವಯಂ ದೇವೋತ್ತಮ ಪರಮ ಪುರುಷ. ಆದುದರಿಂದ ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷನು ಅವನೇ. ಪರಮ ಸತ್ಯ ಪರಮಾತ್ಮನ ಮತ್ತು ನಿರಾಕಾರ ಬ್ರಹ್ಮನು ಮೂಲವೂ ಅವನದೇ. ದೇವೋತ್ತಮ ಪರಮ ಪುರುಷನ ಸನ್ನಿಧಿಯಲ್ಲಿ ತನ್ನ ಬಂಧುಗಳಿಗಾಗಿ ಅರ್ಜುನನು ದುಃಖಿಸುವುದು ಅನುಚಿತವಾದದ್ದು. ಆದದ್ದರಿಂದ ಶ್ರೀ ಕೃಷ್ಣನು ಕುತಃ, ಎಲ್ಲಿಂದ ಎನ್ನುವುದು ಪದವನ್ನು ಬಳಸುತ್ತಾನೆ. ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾನೆ. ಆರ್ಯನೆನಿಸಿಕೊಂಡು ನಾಗರಿಕ ವರ್ಗಕ್ಕೆ ಸೇರಿದ ಮನುಷ್ಯರಲ್ಲಿ ಇಂತಹ ಕಲ್ಮಶವೆಂದು ನಿರ್ಲಕ್ಷಿಸುವುದಿಲ್ಲ. ಬದುಕಿನ ಮೌಲ್ಯವನ್ನು ತಿಳಿದ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಆಧಾರವಿರುವ ನಾಗರಿಕತೆಯನ್ನು ಹೊಂದಿರುವುದನ್ನು ಆರ್ಯರು ಎಂದು ಕರೆಯುತ್ತಾರೆ. ಬದುಕಿನ ಪ್ರಾಪಂಚಿಕ ಕಲ್ಪನೆಯನ್ನೇ ಅನುಸರಿಸುವವರಿಗೆ
ಬದುಕಿನ ಗುರಿಯು ಪರಮ ಸತ್ಯ ವಿಷ್ಣು ಅಥವಾ ಭಗವಾನ್ ಸಾಕ್ಷಾತ್ಕಾರ ಎಂದು ತಿಳಿಯುವುದಿಲ್ಲ. ಅವನು ಲೌಕಿಕ ಜಗತ್ತಿನ ಹೊರ ಲಕ್ಷಣಗಳಿಗೆ ಬೇರಾಗುತ್ತಾರೆ. ಆದುದರಿಂದ ಅವರಿಗೆ ಮುಕ್ತಿ ಏನೆನ್ನುವುದು ತಿಳಿದಿರುವುದಿಲ್ಲ. ಐಹಿಕ ಬಂಧನದಿಂದ ಮುಕ್ತಿ ಎಂದರೇನು ಎಂದು ತಿಳಿಯುವುದನ್ನು ಅನಾರ್ಯರು ಎಂದು ಕರೆಯುತ್ತಾರೆ. ಅರ್ಜುನನು ಕ್ಷತ್ರಿಯನಾದರೂ ಯುದ್ಧ ಮಾಡಲು ನಿರಾಕರಿಸಿದ ತನ್ನ ನಿಯಮ ಕರ್ತವ್ಯದ ದಾರಿಯನ್ನು ಬಿಟ್ಟು ಹೋಗುತ್ತಿದ್ದ ಈ ಹೇಡಿತನದ ಕೆಲಸ ಅನಾರ್ಯರಿಗೆ ಮಾತ್ರ ತಕ್ಕುದೆಂದು ಹೇಳಲಾಗಿದೆ. ಇಂತಹ ಕರ್ತವ್ಯಲೋಪವು ಮನುಷ್ಯನಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯಲು ನೆರವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಕೀರ್ತಿಶಾಲಿಯಾಗಲು ಅವಕಾಶವನ್ನು ನೀಡುವುದಿಲ್ಲ. ತನ್ನ ಬಂಧುಗಳ ಬಗ್ಗೆ ಅನುಕಂಪವೆಂದು ಭಾವನವನ್ನು ಅರ್ಜುನನು ವ್ಯಕ್ತಪಡಿಸಿದ. ಆದರೆ ಈ ಭಾವನೆಗಳು ಶ್ರೀಕೃಷ್ಣನು ಅನುಮೋದಿಸಲಿಲ್ಲ.